ಇದ್ದೀವಿ ಅನ್ನೋಂಥ ಮಾತನ್ನು ಮೆಸೇಜನ್ನು ಕೊಟ್ಟಾಗಿದೆ. ಈಗ ನಾವು ಹೇಳ್ಬೋದು ಅಕ್ಯುಪೈಡ್ ಪಾಕಿಸ್ತಾನ ತೊಗೊಳ್ಬೋದು ಅಂತಿಲ್ಲ, ಅಷ್ಟು ಸುಲಭದ ಮಾತು ಇವತ್ತಿಲ್ಲ. ಯಾಕಂದರೆ ಅಕ್ಯುಪೈಡ್ ಪಾಕಿಸ್ತಾನದಲ್ಲ, ಚೈನಾದ ರಸ್ತೆ ಅಲ್ಲಿ ಹೋಗ್ತಾ ಇದೆ, ಚೈನಾದ ಸಂಪರ್ಕಲ್ಲಿದೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಏನಪ್ಪ ಅಂತಂದರೆ ಚೈನಾ ಮತ್ತು ಈ ಇರಾನ್ ಮೂಲಕ ಯುರೋಪ್ ಖಂಡಕ್ಕೆ ಹೋಗುವಂಥ ದಾರಿ ಈ ಮೇಲೆ ನಮ್ಮ ಬೆಲ್ಟ್ದಲ್ಲಿದೆ. ಈ ನಮ್ಮ ಏನಪ್ಪ ಅಂತಂದ್ರೆ ಅಕ್ಯುಪೈಡ್ ಪಾಕಿಸ್ತಾನದಲ್ಲಿದೆ. ಜೊತೆಗೆ ನಾವು ಅಕ್ಸಾಯ್ ಚೀನ್ ನಾವು ಕಳ್ಕೊಂಡಿವಿ, ಅದು ಸಹಿತ ಅಲ್ಲಿದೆ. ಹೀಗಾಗಿ ನಮ್ಮ ನೆತ್ತಿ ಮೇಲೆ ಸದಾ ಯಾವಾಗಲೂ ಚೈನಾ ವಿರೋಧದ ಬಂದೂಕು ನಡ್ಕೊಂಡಿರ್ತದೆ. ನಾವು ಚೈನಾವನ್ನು ಗೆಲ್ಲುವಷ್ಟು ಸಶಕ್ತರಾಗಿದ್ದೀವಾ ಅಂತ ನೆನಪಿಸ್ಕೊಂಡಾಗ ನಿಮ್ಗೆ ಹೇಳಿದ್ದಿದೆ ಜಸ್ಟ್, ನಾವು ಮ್ಯಾನುಫ್ಯಾಕ್ಚರಿಂಗ್ ಭಾಳ ಹಿಂದುಳಿದೀವಿ. ಎಲ್ಲ ಪ್ರೈವೇಟೈಸೇಷನ್ ಮಾಡಿ ಪ್ರೈವೇಟ್ದವ್ರಿಗೆ ಕೊಟ್ಟು, ಈವನ್ ಡಿಫೆನ್ಸ್ದವ್ರಿಗೆ ಕೊಟ್ಟು ಇವತ್ತು ನಾವು ಒಂದು ರೀತಿ ಏನಪ್ಪ ಅಂದ್ರೆ ಶಸ್ತ್ರಾಸ್ತ್ರ ಇಲ್ಲದಂಥ ವ್ಯಕ್ತಿ ಆಗಿದ್ವಿ ಏನೋ ಚೈನಾಗೆ ಹೋಲಿಸಿದಾಗ. ಹೀಗಾಗಿ ಅಲ್ಲಿ ನಿಂತಾಗ ಇನ್ನು ಸಹಜವಾಗಿ ನಮ್ಮ ಮನಸ್ಸು ಯಾಕಡೆ ಹೋಗೋದಪ್ಪ ಅಂತಂದ್ರೆ ಅಮೇರಿಕಾ ಕಡೆ, ಬೇರೆದವ್ರಿಲ್ಲ. ರಷ್ಯಾ ಅಂತ ಯುದ್ಧದಲ್ಲೇ ಸುಮ್ಮನಾಗಿ ಅದು ಇವತ್ತೊಂದು ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತದ, ಉಕ್ರೇನ್ ಪೂರ್ಣ ಪ್ರಮಾಣದಲ್ಲಿ ಸೋಲಿಸಲಿಕ್ಕಾಗಲಿಲ್ಲ. ಅದು ಅಮೇರಿಕಾ ಹಿಂದೆ ಬಂದು ನಿಂತಾಗ ಒಂದು ಸ್ವಲ್ಪ ಏನೋ ಉಸಿರು ಬಿಟ್ಟದು. ಹೀಗಾಗಿ ನಮ್ಮ ಅಮೇರಿಕಾ ಜೊತೆಗೆ ಅನಿವಾರ್ಯ. ಆದರೆ ಅಮೇರಿಕಾಗೆ ಭಾರತದ ಬಡತನ ಕೊಡಿಸ್ಬೇಕು, ಭಾರತದ ಶ್ರೀಮಂತ ಮಾಡಬೇಕು, ಭಾರತಕ್ಕೆ ಉದ್ಯೋಗ ಸೃಷ್ಟಿ ಮಾಡಿಸ್ಬೇಕು ಅನ್ನೋದು ಉದ್ದೇಶ ಇಲ್ಲ ಅವ್ರಿಗೆ. ಅವ್ರ ಉದ್ದೇಶ ಇರೋದು ತಮ್ಮ ದೇಶದ ಕಾರ್ಮಿಕರಿಗೆ, ತಮ್ಮವ್ರಿಗೆ ಏನಪ್ಪ ಅಂದರೆ ಟ್ಯಾಕ್ಸ್ ಇಲ್ಲದಂಥ ವ್ಯವಹಾರಗಳು ಮಾಡ್ಬೇಕಂತೇಳಿ ಅದಕ್ಕೆ ಜೀರೋ ಟ್ಯಾಕ್ಸ್ ಮಾಡಲಿಕ್ಕೆ. ಮತ್ತು ಇಂಡಿಯನ್ ಟೀಕೆ ಮಾಡ್ತಾಯಿದೆ, ನಾವು 20, 30, 35% ಟ್ಯಾರಿಫನ್ನು ಹಾಕಿ